ಓಂ ಶ್ರೀ ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬ ಭಕ್ತರಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಆಶೀರ್ವಾದ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ನೆಲೆಸಲಿ. ಇಂದು ರಾತ್ರಿ ಈ ಸಂದೇಶವನ್ನು ಮನಸ್ಸಿಟ್ಟು ಕೇಳಿ. ಕೊನೆಯವರೆಗೂ ಕೇಳಿದರೆ ನಿಮ್ಮ ಮನಸ್ಸಿಗೆ ಹೊಸ ಧೈರ್ಯ, ಹೊಸ ಭರವಸೆ ಮತ್ತು ಭಕ್ತಿಯ ಬೆಳಕು ದೊರೆಯಬಹುದು. ಜೀವನದಲ್ಲಿ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸಗಳು ನೆರವೇರುವುದಿಲ್ಲ. ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮ್ಮ ಒಳ್ಳೆಯತನಕ್ಕೂ ಬೆಲೆ ಸಿಗುವುದಿಲ್ಲ. ಮನಸ್ಸು ನೋವಿನಿಂದ ತುಂಬುತ್ತದೆ. ಇನ್ನು ನನ್ನ ಜೀವನ ಹೇಗೆ ಎಂಬ ಪ್ರಶ್ನೆ ಮೂಡುತ್ತದೆ. ಅಂತಹ ಕ್ಷಣದಲ್ಲಿ ಒಬ್ಬ ಭಕ್ತನು ನೆನಪಿಸಿಕೊಳ್ಳಬೇಕಾದ ಮೊದಲ ಹೆಸರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಯರು ತಮ್ಮ ಜೀವನದ ಮೂಲಕ ನಮಗೆ ಒಂದು ಮಹಾನ್ ಸಂದೇಶ ನೀಡಿದ್ದಾರೆ. ಕಷ್ಟಗಳು ಬಂದಾಗ ಭಕ್ತಿಯನ್ನು ಬಿಡಬೇಡಿ. ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಕತ್ತಲೆಯ ನಂತರ ಬೆಳಕು ಬರುವಂತೆ ಪ್ರತಿಯೊಂದು ದುಃಖದ ನಂತರ ಸಂತೋಷವೂ ಬರುತ್ತದೆ. ಇಂದು ನಿಮ್ಮ ಮನೆಯ ಪರಿಸ್ಥಿತಿ ಹೇಗೆ ಇರಲಿ, ಸಾಲದ ತೊಂದರೆಯಾಗಿರಲಿ, ಉದ್ಯೋಗದ ಚಿಂತೆಯಾಗಿರಲಿ, ಮಕ್ಕಳ ಭವಿಷ್ಯದ ಆತಂಕವಾಗಿರಲಿ, ಆರೋಗ್ಯದ ಸಮಸ್ಯೆ ಆಗಿರಲಿ ಅಥವಾ ಮನಸ್ಸಿನ ನೋವಾಗಿರಲಿ, ಒಮ್ಮೆ ಮನಸಾರೆ ಹೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಒಂದು ನಾಮಸ್ಮರಣೆಯಲ್ಲಿಯೇ ಅಪಾರ ಶಕ್ತಿ ಇದೆ ಎಂದು ಅನೇಕ ಭಕ್ತರು ತಮ್ಮ ಅನುಭವದಲ್ಲಿ ಹೇಳಿಕೊಂಡಿದ್ದಾರೆ. ಭಕ್ತಿ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದು ಅಲ್ಲ. ಪ್ರಾಮಾಣಿಕತೆ, ದಯೆ, ಸತ್ಯ ಮತ್ತು ದೇವರ ಮೇಲಿನ ಅಚಲ ವಿಶ್ವಾಸವೇ ನಿಜವಾದ ಭಕ್ತಿ. ಇಂದು ರಾತ್ರಿ ಮಲಗುವ ಮೊದಲು 2 ನಿಮಿಷ ಕಣ್ಣು ಮುಚ್ಚಿ ರಾಯರ ಮುಖವನ್ನು ಮನಸ್ಸಿನಲ್ಲಿ ನೆನೆಸಿ ನಿಮ್ಮ ಎಲ್ಲ ನೋವುಗಳನ್ನು ಅವರಿಗೆ ಅರ್ಪಿಸಿ. ಯಾರಿಗೂ ಹೇಳಲಾಗದ ದುಃಖವನ್ನು ರಾಯರ ಮುಂದೆ ಹೇಳಿ. ಭಕ್ತನ ಕಣ್ಣೀರಿನ ಬೆಲೆ ಅವರಿಗೆ ತಿಳಿದಿದೆ. ಕೆಲವೊಮ್ಮೆ ದೇವರ ತಡ ಮಾಡಬಹುದು, ಆದರೆ ಕೈ ಬಿಡುವುದಿಲ್ಲ. ಆ ತಡವು ನಮ್ಮ ಒಳಿತಿಗಾಗಿಯೇ ಇರುತ್ತದೆ. ನಾವು ಅರ್ಥ ಮಾಡಿಕೊಳ್ಳದ ಅನೇಕ ಸಂಗತಿಗಳನ್ನು ದೇವರು ತಿಳಿದಿರುತ್ತಾನೆ. ಆದ್ದರಿಂದ ಇಂದಿನ ಒಂದು ಸಂಕಲ್ಪ ಮಾಡಿ. ಯಾವ ಪರಿಸ್ಥಿತಿಯಲ್ಲೂ ನನ್ನ ಭಕ್ತಿಯನ್ನು ಬಿಡುವುದಿಲ್ಲ. ರಾಯರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ. ಈ ನಂಬಿಕೆಯೇ ನಿಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ಹೆಜ್ಜೆಯಾಗಬಹುದು. ಈ ಪವಿತ್ರ ಸಂದೇಶ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಮತ್ತೊಬ್ಬ ಭಕ್ತನಿಗೂ ಭಕ್ತಿಯ ಸ್ಫೂರ್ತಿಯಾಗಬಹುದು. ಭಕ್ತರೇ, ಜೀವನದಲ್ಲಿ ಕೆಲವೊಮ್ಮೆ ನಾವು ಎಲ್ಲವನ್ನೂ ಕಳೆದುಕೊಂಡಂತೆ ಅನುಭವವಾಗುತ್ತದೆ. ಯಾರೂ ನಮ್ಮ ಮಾತನ್ನು ಕೇಳುವುದಿಲ್ಲ, ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂತಹ ಸಮಯದಲ್ಲಿ ಒಬ್ಬ ನಿಜವಾದ ಭಕ್ತನು ಒಂಟಿಯಾಗಿರುವುದಿಲ್ಲ. ಏಕೆಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸದಾ ತಮ್ಮ ಭಕ್ತರೊಂದಿಗೆ ಇರುತ್ತಾರೆ. ರಾಯರ ಮಹಿಮೆ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಶುದ್ಧ ಮನಸ್ಸಿನಿಂದ ಅವರ ಹೆಸರನ್ನು ಜಪಿಸುವ ಪ್ರತಿಯೊಬ್ಬ ಭಕ್ತನ ಪ್ರಾರ್ಥನೆಯನ್ನು ಅವರು ಕೇಳುತ್ತಾರೆ ಎಂಬುದು ಅನೇಕ ಭಕ್ತರ ನಂಬಿಕೆ. ಆದ್ದರಿಂದ ನಿಮ್ಮ ಕಷ್ಟ ಎಷ್ಟೇ ದೊಡ್ಡದಾಗಿರಲಿ, ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಇಂದು ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ. ರಾಯರೇ, ನನ್ನ ಮನಸ್ಸಿನ ನೋವು ನಿಮಗೆ ಗೊತ್ತಿದೆ. ನಾನು ಯಾರಿಗೂ ಹೇಳಲಾಗದ ದುಃಖವನ್ನು ನಿಮ್ಮ ಪಾದದಲ್ಲಿ ಇಡುತ್ತಿದ್ದೇನೆ. ನನ್ನ ಕುಟುಂಬವನ್ನು ಕಾಪಾಡಿ ನನ್ನ ಮನೆಗೆ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ಕರುಣಿಸಿ. ಈ ಪ್ರಾರ್ಥನೆಯನ್ನು ಕಣ್ಣೀರು ತುಂಬಿದ ಮನಸ್ಸಿನಿಂದ ಮಾಡಿದಾಗ ಮನಸ್ಸಿಗೆ ಒಂದು ವಿಚಿತ್ರವಾದ ಶಾಂತಿ ಸಿಗುತ್ತದೆ. ಅದೇ ಭಕ್ತಿಯ ಶಕ್ತಿ. ರಾಯರು ನಮಗೆ ಕಲಿಸಿದ ಮಹತ್ವದ ಪಾಠ ಏನೆಂದರೆ ಒಳ್ಳೆಯದನ್ನು ಮಾಡುತ್ತಾ ಹೋಗಬೇಕು. ಯಾರಿಗೂ ಕೆಡುಕು ಬಯಸಬಾರದು. ನಮಗೆ ಕೆಡುಕು ಮಾಡಿದವರಿಗೂ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಎಂದು ಪ್ರಾರ್ಥಿಸಬೇಕು. ಅಂತಹ ವಿಶಾಲ ಹೃದಯವೇ ನಿಜವಾದ ಭಕ್ತನ ಗುರುತು. ನೀವು ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಕೇವಲ 5 ನಿಮಿಷ ರಾಯರನ್ನು ಸ್ಮರಿಸಿ ಅವರ ನಾಮವನ್ನು ಜಪಿಸಿ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ರಾಯರ ಬಗ್ಗೆ ಹೇಳಿ. ಮನೆಯಲ್ಲಿ ದೇವರ ನಾಮ ಕೇಳಿಬರುವ ಮನೆಗೆ ಸದಾ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ಕೇಳುವರು ಕೇಳುತ್ತಾರೆ. ನಾನು ಪ್ರತಿದಿನ ಪ್ರಾರ್ಥನೆ ಮಾಡುತ್ತೇನೆ.
ಆದರೂ ನನ್ನ ಕಷ್ಟ ಏಕೆ ಕಡಿಮೆಯಾಗುತ್ತಿಲ್ಲ? ಅದರ ಉತ್ತರ ತುಂಬ ಸುಂದರವಾಗಿದೆ. ದೇವರು ನಮ್ಮ ಪ್ರಾರ್ಥನೆಯನ್ನು ತಕ್ಷಣವೇ ಕೇಳುತ್ತಾರೆ, ಆದರೆ ಉತ್ತರವನ್ನು ಸರಿಯಾದ ಸಮಯದಲ್ಲಿ ಕೊಡುತ್ತಾರೆ. ರೈತನು ಬೀಜ ಬಿತ್ತಿದ ತಕ್ಷಣ ಬೆಳೆ ಬರುವುದಿಲ್ಲ, ಸಮಯ ಬೇಕು. ಅದೇ ರೀತಿ ಭಕ್ತಿಯ ಫಲಕ್ಕೂ ಸಮಯ ಬೇಕಾಗಬಹುದು, ಆದರೆ ಸತ್ಯವಾದ ಭಕ್ತಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ಇಂದಿನ ಒಂದು ನಿರ್ಧಾರ ಮಾಡಿ, ನನ್ನ ಜೀವನದಲ್ಲಿ ಏನೇ ಆದರೂ ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲಿನ ನಂಬಿಕೆಯನ್ನು ಬಿಡುವುದಿಲ್ಲ. ಈ ಮಾತನ್ನು ಮನಸ್ಸಿನಲ್ಲಿ ದೃಢವಾಗಿ ಹೇಳಿ. ಭಕ್ತರೇ, ಈ ಕ್ಷಣದಲ್ಲೇ ನಿಮ್ಮ ಹೃದಯದಲ್ಲಿ ಭಕ್ತಿ ಮೂಡಿದ್ದರೆ ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಭಕ್ತಿಯ ನಾದ ಇನ್ನೂ ಸಾವಿರಾರು ಭಕ್ತರಿಗೆ ಪ್ರೇರಣೆಯಾಗಲಿ. ರಾಯರ ಕೃಪೆ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ? ಭಕ್ತರೇ, ಒಂದು ವಿಷಯವನ್ನು ಯಾವತ್ತೂ ಮರೆಯಬೇಡಿ. ಭಕ್ತನ ಜೀವನದಲ್ಲಿ ಕಷ್ಟಗಳು ಬಂದರೆ ಅದು ದೇವರು ದೂರವಾಗಿದ್ದಾರೆ ಎಂಬುದಲ್ಲ. ಅನೇಕ ಬಾರಿ ಕಷ್ಟಗಳ ಮೂಲಕವೇ ದೇವರು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದವನ್ನು ಹಿಡಿದ ಭಕ್ತನು ಎಂದಿಗೂ ನಿರಾಶನಾಗುವುದಿಲ್ಲ. ಇಂದು ಫಲ ಕಾಣದಿದ್ದರೂ ನಾಳೆ ಖಂಡಿತ ಒಳ್ಳೆಯ ದಿನ ಬರುತ್ತದೆ ಎಂಬ ವಿಶ್ವಾಸವೇ ಭಕ್ತನ ದೊಡ್ಡ ಸಂಪತ್ತು. ಇಂದು ರಾತ್ರಿ ನೀವು ಈ ವಿಡಿಯೋವನ್ನು ಕೇಳುತ್ತಿರುವುದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ. ಬಹುಶಃ ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬಲು, ನಿಮ್ಮ ಭರವಸೆಯನ್ನು ಮತ್ತೆ ಜೀವಂತಗೊಳಿಸಲು ರಾಯರ ಕೃಪೆಯೇ ಕಾರಣವಾಗಿರಬಹುದು. ನಿಮ್ಮ ಮನೆಯಲ್ಲಿ ಅಶಾಂತಿ ಇದೆಯೇ? ಕುಟುಂಬದಲ್ಲಿ ಮಾತಿನ ಭಿನ್ನಾಭಿಪ್ರಾಯ ಇದೆಯೇ? ಕೆಲಸದಲ್ಲಿ ಅಡೆತಡೆಗಳಿವೆಯೇ? ಆರ್ಥಿಕ ಸಂಕಷ್ಟ ನಿಮ್ಮನ್ನು ಕಾಡುತ್ತಿದೆಯೇ? ಇದೆಲ್ಲದರ ಮಧ್ಯೆಯೂ ಒಂದು ವಿಷಯವನ್ನು ಮರೆಯಬೇಡಿ. ಕತ್ತಲೆಯ ರಾತ್ರಿಯ ನಂತರ ಹೇಗೆ ಸೂರ್ಯೋದಯವಾಗುತ್ತದೆಯೋ ಹಾಗೆಯೇ ಪ್ರತಿಯೊಂದು ಕಷ್ಟಕ್ಕೂ ಅಂತ್ಯವಿದೆ. ರಾಯರು ಭಕ್ತನಿಂದ ಕೇಳುವುದು ಒಂದೇ ಒಂದು ವಿಷಯ, ಅಚಲವಾದ ನಂಬಿಕೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮೊದಲು ಭಕ್ತಿಯಿಂದ ಹೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ನಾಮಸ್ಮರಣೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ, ಆತಂಕವನ್ನು ಕಡಿಮೆ ಮಾಡುತ್ತದೆ, ದೇವರ ಮೇಲಿನ ಭರವಸೆಯನ್ನು ಗಟ್ಟಿಗೊಳಿಸುತ್ತದೆ. ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋದರೂ ವಿನಯವನ್ನು ಬಿಡಬೇಡಿ. ಎಷ್ಟೇ ಕಷ್ಟ ಬಂದರೂ ಧರ್ಮವನ್ನು ಬಿಡಬೇಡಿ. ಎಷ್ಟೇ ಜನರು ನಿಮ್ಮನ್ನು ಬಿಟ್ಟರೂ ದೇವರನ್ನು ಬಿಡಬೇಡಿ. ಕೆಲವೊಮ್ಮೆ ನಾವು ಕೇಳಿದ್ದನ್ನು ದೇವರು ಕೊಡದೇ ಇರಬಹುದು, ಆದರೆ ನಮಗೆ ನಿಜವಾಗಿಯೂ ಒಳ್ಳೆಯದಾಗುವುದನ್ನು ಮಾತ್ರ ಕೊಡುತ್ತಾರೆ. ಆದ್ದರಿಂದ ದೇವರ ಸಮಯದ ಮೇಲೆ ನಂಬಿಕೆ ಇಡಿ. ಇಂದು ಈ ಕ್ಷಣದಲ್ಲಿ ನಿಮ್ಮ ಹೃದಯದಿಂದ ಒಂದು ಪ್ರಾರ್ಥನೆ ಮಾಡಿ. ರಾಯರೇ, ನನ್ನ ಮನೆಯಿಂದ ದುಃಖವನ್ನು ದೂರ ಮಾಡಿ. ನನ್ನ ಕುಟುಂಬಕ್ಕೆ ಆರೋಗ್ಯ, ಐಕ್ಯತೆ ಮತ್ತು ನೆಮ್ಮದಿಯನ್ನು ಕರುಣಿಸಿ. ನಾನು ಸತ್ಯದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡಿ. ನಿಮ್ಮ ಪಾದಸೇವೆಯಲ್ಲಿ ನನ್ನ ಮನಸ್ಸನ್ನು ಸದಾ ನೆಲೆಸಿರಲಿ. ಈ ಪ್ರಾರ್ಥನೆಯನ್ನು ಮನಸಾರೆ ಮಾಡಿದ ಭಕ್ತನು ಮನಸ್ಸು ಖಂಡಿತ ಹಗುರವಾಗುತ್ತದೆ. ಈ ಸಂದೇಶ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದರೆ ವಿಡಿಯೋವನ್ನು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಮತ್ತೊಬ್ಬ ಭಕ್ತನಲ್ಲಿ ಭಕ್ತಿಯ ಬೆಳಕನ್ನು ಹಚ್ಚಬಹುದು. ಈ ವಿಡಿಯೋವನ್ನು ಕನಿಷ್ಠ 9 ಜನರಿಗೆ ಶೇರ್ ಮಾಡಿ. ರಾತ್ರಿ ಪ್ರಾರ್ಥನೆ. ಭಕ್ತರೇ, ಈ ರಾತ್ರಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವಾಗಲಿ. ಈ ಕ್ಷಣದಿಂದ ನಿಮ್ಮ ಮನಸ್ಸಿನ ಎಲ್ಲ ಭಯ, ಆತಂಕ ಮತ್ತು ದುಃಖವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಗಳಲ್ಲಿ ಅರ್ಪಿಸಿ. ನೆನಪಿರಲಿ, ಭಕ್ತಿಯ ದಾರಿಯಲ್ಲಿ ನಡೆಯುವವನಿಗೆ ಕೆಲವೊಮ್ಮೆ ಪರೀಕ್ಷೆಗಳು ಬರಬಹುದು, ಆದರೆ ಆ ಪರೀಕ್ಷೆಗಳ ಅಂತ್ಯದಲ್ಲಿ ದೇವರ ಕೃಪೆ ಖಂಡಿತ ಇರುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಮನೆಯಲ್ಲಿ ಹಣ ಕಡಿಮೆ ಇರಬಹುದು, ಸೌಲಭ್ಯಗಳು ಕಡಿಮೆ ಇರಬಹುದು, ಆದರೆ ದೇವರ ಮೇಲಿನ ನಂಬಿಕೆ ದೊಡ್ಡದಾಗಿದ್ದರೆ ಜೀವನದಲ್ಲಿ ಅಸಾಧ್ಯವೆನಿಸಿದ ಅನೇಕ ವಿಷಯಗಳು ಸಾಧ್ಯವಾಗಬಹುದು. ರಾಯರು ನಮಗೆ ಕಲಿಸಿದ ಜೀವನದ ಮೌಲ್ಯಗಳು ತುಂಬ ಸರಳವಾದವು.
ಸತ್ಯ ಮಾತನಾಡಿ ಪ್ರಾಮಾಣಿಕವಾಗಿ ಬದುಕಿ. ಯಾರಿಗೂ ನೋವು ಕೊಡಬೇಡಿ. ಹಸಿದವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಹಿರಿಯರನ್ನು ಗೌರವಿಸಿ. ದೇವರನ್ನು ಪ್ರತಿದಿನ ಸ್ಮರಿಸಿ. ಈ 5 ಮಾರ್ಗಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸಿಗೆ ಶಾಂತಿ ಮತ್ತು ಬದುಕಿನ ಅರ್ಥ ಸಿಗುತ್ತದೆ. ಇಂದು ರಾತ್ರಿ ಮಲಗುವ ಮೊದಲು ನಿಮ್ಮ ಕುಟುಂಬದ ಎಲ್ಲರಿಗೂ ಮನಸ್ಸಿನಲ್ಲೇ ಒಳ್ಳೆಯದನ್ನು ಹಾರೈಸಿ. ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಲು ಪ್ರಯತ್ನಿಸಿ. ಕ್ಷಮೆ ಎನ್ನುವುದು ದುರ್ಬಲತೆಯಲ್ಲ, ಅದು ಭಕ್ತನ ದೊಡ್ಡ ಶಕ್ತಿ. ಈಗ ಎಲ್ಲರೂ ಮನಸ್ಸಿನಲ್ಲಿ ರಾಯರನ್ನು ನೆನೆದು ಈ ಪ್ರಾರ್ಥನೆಯನ್ನು ಮಾಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕರುಣಾಮಯ ರಾಯರೇ, ನನ್ನ ಕುಟುಂಬವನ್ನು ಸದಾ ಕಾಪಾಡಿ. ನನ್ನ ಮನೆಯಿಂದ ದುಃಖವನ್ನು ದೂರ ಮಾಡಿ. ರೋಗಿಗಳಿಗೆ ಆರೋಗ್ಯ ನೀಡಿ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಅವಕಾಶ ನೀಡಿ. ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಜ್ಞಾನ ಮತ್ತು ಏಕಾಗ್ರತೆಯನ್ನು ನೀಡಿ. ರೈತರಿಗೆ ಉತ್ತಮ ಬೆಳೆ ನೀಡಿ. ದೇಶದಲ್ಲಿ ಸುಖ, ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲಿ. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ. ಭಕ್ತರೇ, ನೀವು ಈ ಪ್ರಾರ್ಥನೆಯನ್ನು ಮನಸಾರೆ ಮಾಡಿದರೆ ಈ ರಾತ್ರಿ ನಿಮ್ಮ ಮನಸ್ಸು ನೆಮ್ಮದಿಯಿಂದ ತುಂಬಲಿ ಎಂಬುದು ನಮ್ಮ ಪ್ರಾರ್ಥನೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಸಾವಿರಾರು ಭಕ್ತರಿಗೆ ಪ್ರೇರಣೆಯಾಗಬಹುದು. ಕೊನೆಯದಾಗಿ ಎಲ್ಲರೂ ಒಟ್ಟಿಗೆ ಭಕ್ತಿಯಿಂದ ಹೇಳೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕನಿಷ್ಠ 9 ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ರಾಯರ ಆಶೀರ್ವಾದ ಪಡೆಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ರಾಯರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಶುಭರಾತ್ರಿ.